ಪ್ರಿಯ ಸಹೋದರರೇ ಮತ್ತು ಸಹೋದರಿಯರೇ, That's a wonderful verse that we just read. ಬಹಳ ಅದ್ಭುತವಾದಂಥ ಒಂದು ವಚನವನ್ನ ನಾವು ಈಗ ತಾನೇ ಓದ್ಕೊಂಡ್ವಿ. But there's an if there, and whenever there's an if, it means that there's a condition. ಯಾವಾಗಲಾದರೂ ಪದ ಹೀಗಿರಲಾಗಿ ಅಥವಾ ಆದ ಕಾರಣ ಎಂಬುದಾಗಿ ಬಂತಪ್ಪ ಅಂದರೆ ಅಲ್ಲಿ ಒಂದು ಷರತ್ತು ಇದೆ ಎಂಬುದಾಗಿ ಅರ್ಥ. If the condition is not fulfilled, the promise is not fulfilled. ಷರತ್ತು ಪೂರೈಸಲ್ಪಟ್ಟಿಲ್ಲ ಅಂದರೆ ವಾಗ್ದಾನವು ಕೂಡ ಪೂರೈಸಲ್ಪಡುವುದಿಲ್ಲ. So what is the condition for the Lord to fight for us in every single situation? ಪ್ರತಿ ಒಂದು ಸನ್ನಿವೇಶಕ್ಕೂ ದೇವರು ನಮ್ಮ ಪರವಾಗಿ ಹೋರಾಡಬೇಕಂದ್ರೆ ಏನು ಷರತ್ತು ಹಾಗಾದ್ರೆ? When people come to fight with us, keep silent. ಜನರು ನಮ್ಮೊಟ್ಟಿಗೆ ಜಗಳ ಅಥವಾ ಹೋರಾಟ ಮಾಡಲು ಬಂದಾಗ ಏನ್ ಮಾಡ್ಬೇಕು? ನಾವು ಮೌನವಾಗಿರ್ಬೇಕು. I remember a man of God gave me that advice 60 years ago. I was 23 years old. 60 ವರ್ಷಗಳ ಹಿಂದೆ, ಅಂದ್ರೆ ನನಗೆ 23ನೇ ವಯಸ್ಸಿರುವಾಗ ಒಬ್ಬ ದೈವಿಕ ಮನುಷ್ಯರು ನನಗೆ ಸಲಹೆಯನ್ನು ಕೊಟ್ಟರು. And he gave me 3 bits of advice. One, never tell your earthly needs to any human being. ನನಗೆ 3 ಉಪಯುಕ್ತ ಸಲಹೆಗಳನ್ನ ನೀಡಿದರು. ಅದರಲ್ಲಿ ಮೊದಲನೇದಾದಪ್ಪ ಅಂದ್ರೆ ನಿನ್ನ ಇಹಲೋಕದ ಅಗತ್ಯತೆಗಳ ಕುರಿತಾಗಿ ಇನ್ನೊಬ್ಬರಿಗೆ ತಿಳಿಸಬೇಡ ಅಂತ. I followed it for 60 years. Never asked anybody for money. ನಾನು ಇದನ್ನ ಕಳೆದ 60 ವರ್ಷಗಳಿಂದ ಹಿಂಬಾಲಿಸಿದ್ದೀನಿ. ಯಾರ ಹತ್ರನೂ ಕೂಡ ಹಣವನ್ನ ಕೇಳಿಲ್ಲ ನಾನು. Second, he said, live very, very simply. ಎರಡನೆಯದಾಗಿ ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಬಹಳ ಸರಳವಾಗಿ ಜೀವನ ಮಾಡುವಂತ. Don't waste money on unnecessary luxuries. ಅನವಶ್ಯಕ ವಿಚಾರಗಳಿಗೆ ನಿನ್ನ ಹಣವನ್ನ ವ್ಯರ್ಥ ಮಾಡಬೇಡ ಎಂಬುದಾಗಿ ಹೇಳಿದರು. I followed that for 60 years. ಅದನ್ನು ಕೂಡ ನಾನು ಈ 60 ವರ್ಷಗಳಲ್ಲಿ ಹಿಂಬಾಲಿಸಿದ್ದೇನೆ. The third thing he said was, when people accuse you, keep quiet. ಮೂರನೇ ಸಂಗತಿ ಅವರು ನನಗೆ ಸಲಹೆ ಕೊಟ್ಟಿದ್ದೇನಪ್ಪ ಅಂದ್ರೆ ಜನರು ನಿನ್ನನ್ನು ದೂಷಿಸುವಾಗ ಮೌನವಾಗಿರು, ಶಾಂತವಾಗಿರು ಅಂತ. I followed that also for 60 years. ಅದನ್ನು ಕೂಡ ನಾನು 60 ವರ್ಷಗಳ ಕಾಲ ಹಿಂಬಾಲಿಸಿದ್ದೀನಿ. So from my experience I can tell you, the Lord will fight for you if you keep silent. It's a wonderful promise. ನಾನು ನನ್ನ ಅನುಭವದ ಪ್ರಕಾರ ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಇದು ಒಂದು ಅದ್ಭುತವಾದಂಥ ವಾಗ್ದಾನ. ನೀವು ಮೌನವಾಗಿದ್ದು ಬಿಟ್ರೆ ಕರ್ತರು ನಿಮ್ಮ ಪರ ಹೋರಾಡುತ್ತಾರೆ. It's not something you must just memorize at the beginning of the year and forget about, but please remember it every day. ಇದನ್ನ ಪ್ರಾರಂಭದ ವರ್ಷದಲ್ಲಿ ಜ್ಞಾಪಕ ಮಾಡಿಕೊಂಡು ಆನಂತರ ಮರೆತು ಹೋಗೋದಲ್ಲ, ಇದನ್ನ ಪ್ರತಿನಿತ್ಯ ನೆನಪಿನಲ್ಲಿ ಇಟ್ಕೊಳ್ರಿ. Because the world is full of people who want to fight. That's the devil's nature. ಲೋಕವು ಯಾವಾಗಲೂ ಜಗಳ ಮಾಡುವಂತ ಅಥವಾ ಹೋರಾಡುವಂತ ಜನರಿಂದ ತುಂಬಿದೆ. ಅದು ಒಂದು ಸೈತಾನನ ಸ್ವಭಾವ. Fight, accuse, criticize. ಜಗಳ ಮಾಡುವಂಥದ್ದು, ದೂಷಣೆ ಮಾಡುವಂಥದ್ದು, ಟೀಕೆ ಮಾಡುವಂಥದ್ದು. In all those situations, it can be in your family. We faced it from family members. Keep quiet. ಇದು ಎಲ್ಲಾ ಪರಿಸ್ಥಿತಿಗಳಲ್ಲಿ, ಅದು ನಿಮ್ಮ ಕುಟುಂಬದಲ್ಲಿ ಕೂಡ ಆಗಿರಬಹುದು. ನಾವು ಕೂಡ ಕುಟುಂಬದ ಸದಸ್ಯರಿಂದ ಇದನ್ನು ಎದುರಿಸಿದ್ದೇವೆ. ಮೌನವಾಗಿರ್ರಿ. You know that beautiful verse in Psalm 46, the same connection. It's a wonderful verse. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುಂದರವಾದಂಥ ವಚನ ಕೀರ್ತನೆ 46ನೇ ಅಧ್ಯಾಯದಲ್ಲಿದೆ. ಬಹಳ ಅದ್ಭುತವಾದಂಥ ವಚನ ಅದು. I remember memorizing it as a young man. Psalm 46, verse 10. ನಾನು ಯೌವನಸ್ಥನಾಗಿದ್ದಾಗ ಇದನ್ನು ಬಹಳ ನೆನಪು ಮಾಡಿಕೊಳ್ಳುತ್ತಿದ್ದೆ. ಕೀರ್ತನೆಗಳು 46ನೇ ಅಧ್ಯಾಯ 10ನೇ ವಚನ. There are many translations of that verse. ಈ ವಚನದ ಅನೇಕ ಅನುವಾದಗಳಿವೆ. Here it says, cease striving and know that I am God. ಶಾಂತವಾಗಿರ್ರಿ, ನಾನೇ ದೇವರಾಗಿದ್ದೇನೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ ಇಲ್ಲಿ ಹೇಳುತ್ತೆ. And one translation it is, be still or be silent and know that I am God. ಇನ್ನೊಂದು ಅನುವಾದದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ದೃಢವಾಗಿರ್ರಿ, ಮೌನವಾಗಿರ್ರಿ, ನಾನೇ ದೇವರಾಗಿದ್ದೇನೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ. Or let go, relax. These are all the various translations of that verse. ಬಿಡುವುದನ್ನ, ವಿಶ್ರಾಂತಿಯಲ್ಲಿರು, ಈ ರೀತಿಯ ಅನುವಾದಗಳು ಈ ವಚನದ ಬಗ್ಗೆ ಇದೆ ಇಲ್ಲಿ. Let go. Don't hang on and fight. Relax, be silent. ಬಿಡುವುದನ್ನ, ಅದರ ಸುತ್ತನೆ ಹೋರಾಡಬೇಡ, ವಿಶ್ರಾಂತಿಯಲ್ಲಿರು, ಮೌನವಾಗಿರು ಅಂತ ಹೇಳುತ್ತೆ. And be still. ದೃಢವಾಗಿರು ಅಂತ ಹೇಳುತ್ತೆ. And know that I am God. ತಿಳಿದುಕೋ, ನಾನೇ ದೇವರು ಎಂಬುದಾಗಿ ಕೂಡ ಅಲ್ಲಿ ಹೇಳುತ್ತೆ. We won't know him as God unless we stop fighting. ನಾವು ಹೋರಾಡೋದನ್ನ ನಿಲ್ಲಿಸೋವರೆಗೂ ನಾವು ಆತನನ್ನ ದೇವರು ಎಂಬುದಾಗಿ ತಿಳಿದುಕೊಳ್ಳುವುದಿಲ್ಲ. There's a beautiful example of that which I've never forgotten. ನಾನು ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಸುಂದರವಾದ ಉದಾಹರಣೆ ಇದೆ, ಅದನ್ನ ನಾನು ಯಾವತ್ತೂ ಮರೆತಿಲ್ಲ. In 2 Chronicles in chapter 20. 2 ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯದಲ್ಲಿ ಅದು ಇದೆ. These Old Testament stories have got spiritual lessons in them. ಹಳೆಯ ಒಡಂಬಡಿಕೆಯ ಕಥೆಗಳಲ್ಲಿ ಆತ್ಮಿಕ ಪಾಠಗಳನ್ನ ನಾವು ತಿಳಿದುಕೊಳ್ಳಬಹುದಾಗಿದೆ. It says here that King Jehoshaphat, who was a pretty good king compared to the kings of Judah, he was the kings of Israel. He was the king of Judah. ಇಲ್ಲಿ ಹೇಳುತ್ತೆ, ಯೆಹೋಷಾಫಾಟನು ಎಂಬ ರಾಜನು ಇಸ್ರೇಲ್ ರಾಜರುಗಳಿಗೆ ಹೋಲಿಸೋದಾದ್ರೆ ಬಹಳ ಒಳ್ಳೆಯ ರಾಜನಾಗಿದ್ದನು, ಯಹೂದದ ರಾಜನಾಗಿದ್ದನು. And news came to him in verse 2.
2 Chronicles 20 verse 2. 2 ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ 2ನೇ ವಚನದಲ್ಲಿ ಆತನಿಗೆ ಒಂದು ವಾರ್ತೆಯು ತಲುಪುತ್ತದೆ. A great multitude is coming against you. ನಿನಗೆ ವಿರೋಧವಾಗಿ ಬಹುಗುಂಪು ಬರುತ್ತವೆ ಎಂಬುದಾಗಿ ಅಲ್ಲಿದೆ. Have you ever found that in your life where sometimes it's not just one problem, when a problem comes, multitudes of them come together at the same time? ನಿಮ್ಮ ಜೀವಿತದಲ್ಲಿ ಈ ರೀತಿ ಸಂಭವಿಸುವಂಥದ್ದನ್ನು ಕಂಡುಕೊಂಡಿದ್ದೀರಾ ನೀವು? ಕೆಲವೊಮ್ಮೆ ಒಂದೇ ಬಾರಿ ಒಂದು ಸಮಸ್ಯೆ ಅಲ್ಲ, ಹಲವಾರು ಅಂದ್ರೆ ಬಹು ಸಮಸ್ಯೆಯು ಎದುರಾಗುವಂಥದ್ದನ್ನ. Somebody is sick and there's a problem in the office and there's some other problems with your relatives, all coming at the same time. A great multitude. ಕೆಲವೊಮ್ಮೆ ಕೆಲಸದಲ್ಲಿ ಸಮಸ್ಯೆ, ಸಂಬಂಧಿಕರಿಂದ ಸಮಸ್ಯೆ, ಯಾರಾದರೂ ಅನಾರೋಗ್ಯಕ್ಕೀಡಾಗಿರಬಹುದು, ಎಲ್ಲವೂ ಒಂದೇ ಬಾರಿ ಎದುರಾಗುವಂಥದ್ದು ಬಹುದೊಡ್ಡ ಸಮಸ್ಯೆ. Sometimes problems come individually. ಕೆಲವೊಮ್ಮೆ ಸಮಸ್ಯೆಯು ವೈಯಕ್ತಿಕವಾಗಿ ಬರುವಂತದ್ದಾಗಿರುತ್ತದೆ. But when they all come together, it's like a great multitude is come against you. ಅವೆಲ್ಲವೂ ಒಟ್ಟಾಗಿ ಬಹುಗುಂಪು ನಿಮ್ಮ ವಿರುದ್ಧವಾಗಿ ಬರುವಂತದ್ದಾಗಿರುತ್ತವೆ. And Jehoshaphat was afraid. And we can also be afraid. ಯೆಹೋಷಾಫಾಟನು ಭಯಪಟ್ಟನು, ನಾವು ಕೂಡ ಅದಕ್ಕೆ ಭಯಪಡುತ್ತೇವೆ. But what he did was he began to seek the Lord. ಆದರೆ ಆತನ ಏನ್ ಮಾಡಿದ್ದಪ್ಪ ಅಂದ್ರೆ ಕರ್ತನನ್ನು ಹುಡುಕಿದನು. That's how the fear goes away. And you've seen the story how his fear went away. He did not keep his fear. ಆ ರೀತಿಯಾಗಿ ಭಯವು ಹೋಗುತ್ತದೆ. ಈ ಕಥೆಯಲ್ಲಿ ನೀವು ಮುಂದೆ ನೋಡ್ತಾ ಹೋಗೋದಾದ್ರೆ ಭಯವು ಆತನಿಂದ ಹೊರಟು ಹೋಗಿತ್ತು. ಆತನು ಆ ಭಯವನ್ನು ಇಟ್ಕೊಂಡು ಕೂತಿರ್ಲಿಲ್ಲ. In this world, it is natural to fear. All human beings. ಲೋಕದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಸ್ವಾಭಾವಿಕವಾಗಿದೆ ಭಯಪಡುವಂಥದ್ದು. In fact, if you look at the Gospels, one of the most frequent statements of Jesus was fear not, fear not, fear not. ಸುವಾರ್ತೆಗಳಲ್ಲಿ ನೀವು ಯೇಸು ಸ್ವಾಮಿ ಪದೇ ಪದೇ ಹೇಳಿದ್ದು ಏನಪ್ಪಾ ಅಂದ್ರೆ ಭಯಪಡಬೇಡ್ರಿ, ಭಯಪಡಬೇಡ್ರಿ, ಭಯಪಡಬೇಡ್ರಿ ಎಂಬುದಾಗಿ. Even after the resurrection, he told people, fear not. ಪುನರುತ್ಥಾನದ ನಂತರ ಕೂಡ ಯೇಸು ಜನರಿಗೆ ಹೇಳಿದ್ದೇನಪ್ಪ ಅಂದ್ರೆ ಭಯಪಡಬೇಡ್ರಿ ಅಂತ. Don't be afraid. ಯಾವ ಕಾರಣಕ್ಕೂ ಭಯಪಡಬೇಡಿರಿ. There are two things Jesus said, don't sin and don't be afraid. ಎರಡು ಸಂಗತಿಯನ್ನ ಯೇಸು ಸ್ವಾಮಿ ಹೇಳಿದರು, ಪಾಪ ಮಾಡಬೇಡ್ರಿ, ಮತ್ತೊಂದು ಭಯಪಡಬೇಡಿರಿ. And both those things are not emphasized sufficiently in Christendom. Don't sin, don't be afraid. ಈ ಎರಡು ಸಂಗತಿಗಳನ್ನ ಕ್ರೈಸ್ತತ್ವದಲ್ಲಿ ಒತ್ತಿ ಹೇಳಲಾಗುತ್ತಿಲ್ಲ ತೃಪ್ತಿಯಿಂದ. ಒಂದು ಪಾಪ ಮಾಡಬೇಡ್ರಿ ಎಂಬುದಾಗಿ, ಮತ್ತೊಂದು ಭಯಪಡಬೇಡ್ರಿ ಎಂಬುದಾಗಿ. We have preached a lot in this church on don't sin. ಈ ಸಭೆಯಲ್ಲಿ ನಾವು ಬಹಳಷ್ಟು ಬಾರಿ ಪಾಪ ಮಾಡಬೇಡಿರಿ ಎಂಬುದರ ಬಗ್ಗೆ ಹೆಚ್ಚಿನ ಪ್ರಸಂಗವನ್ನ ಮಾಡಿದ್ದೇವೆ. I think we also need to preach on don't be afraid. ಭಯಪಡಬೇಡ್ರಿ ಎಂಬುದರ ಮೇಲೆ ಕೂಡ ನಾವು ಪ್ರಸಂಗ ಮಾಡಬೇಕಾಗಿದೆ. And how did he get over his fear? He sought the Lord. ಹೇಗೆ ಆತನು ಭಯದಿಂದ ಹೊರಬಂದನು? ಆತನು ಕರ್ತನನ್ನ ಹುಡುಕಿದನು. The fear comes, seek the Lord. ಭಯ ಬಂದ್ರೆ ಕರ್ತನನ್ನ ಹುಡುಕಲಾರಂಭಿಸಿರಿ. And he prayed, and sometimes fast and pray. That's what he did. ಆತನು ಪ್ರಾರ್ಥಿಸಿದನು. ಕೆಲವೊಮ್ಮೆ ಆತನು ಮಾಡಿದ್ದೇನಪ್ಪ ಅಂದ್ರೆ ಉಪವಾಸ ಮಾಡಿ ಪ್ರಾರ್ಥಿಸಿದನು. And a message, and he claimed the promise. You read the rest of those verses. He claimed the promises. Lord, you promised this, you promised this. ಈ ಒಂದು ಅಧ್ಯಾಯದಲ್ಲಿ ಆತನು ವಾಗ್ದಾನಗಳನ್ನ ಪಡೆದುಕೊಳ್ಳುತ್ತಾ ಹೋದನು. ಕರ್ತನೆ, ಈ ವಾಗ್ದಾನ ಮಾಡಿದ್ದಿ, ಈ ವಾಗ್ದಾನ ಮಾಡಿದ್ದಿ ಎಂಬುದಾಗಿ. You said this, you said this. ನೀವಿದನ್ನು ಹೇಳಿದ್ದೀರಿ, ನೀವಿದನ್ನು ಹೇಳಿದ್ದೀರಿ ಎಂಬುದಾಗಿ. And then the Lord, and he finally acknowledged in verse 12, sometimes it's something I always remember, 3 things. 12ನೇ ವಚನದಲ್ಲಿ ಆತನು ಅರಿಕೆ ಮಾಡ್ತಾನೆ, ಇಲ್ಲಿ 3 ಸಂಗತಿಗಳನ್ನ ನಾನು ನೆನಪು ಮಾಡಿಕೊಳ್ಳಲು ಬಯಸುತ್ತೇನೆ. In 2 Chronicles 20 verse 12. 2 ಪೂರ್ವಕಾಲ ವೃತ್ತಾಂತ 20:12. We don't have power, we don't have wisdom to handle this, but our eyes are on you. ನಮ್ಮಲ್ಲಿ ಬಲ ಇಲ್ಲ, ಇದನ್ನ ಎದುರಿಸಲು ನಮ್ಮಲ್ಲಿ ಜ್ಞಾನವಿಲ್ಲ, ಮತ್ತು ನಮ್ಮ ಕಣ್ಣುಗಳು ನಿಮ್ಮನ್ನು ನೋಡುತ್ತವೆ ಎಂಬುದಾಗಿ ಅಲ್ಲಿದೆ. I preached on that for many years. ಇದರ ಮೇಲೆ ನಾನು ಅನೇಕ ಬಾರಿ ಪ್ರಸಂಗ ಮಾಡಿದ್ದೀನಿ. When you're in a problem, say 3 things to the Lord. ನೀವು ಯಾವುದಾದರೂ ಸಮಸ್ಯೆಯಲ್ಲಿರುವಾಗ ಕರ್ತನಿಗೆ 3 ಸಂಗತಿಗಳನ್ನ ಹೇಳುವವರಾಗಿರ್ರಿ. Lord, we don't have the power to handle this. ಕರ್ತರೆ, ನಮಗೆ ಇದನ್ನ ಎದುರಿಸಲು ನಮ್ಮಲ್ಲಿ ಬಲ ಇಲ್ಲ. Second, we don't have the wisdom, we don't know what to do. ಎರಡನೇದಾಗಿ ಹೇಳ್ರಿ, ನಮ್ಮಲ್ಲಿ ಜ್ಞಾನವಿಲ್ಲ, ನಮಗೇನ್ ಮಾಡ್ಬೇಕು ಗೊತ್ತಿಲ್ಲ ಅಂತ. But third, don't forget the third one, but we are looking to you to see us through this situation. ಮೂರನೇ ಸಂಗತಿ ಮರಿಬೇಡ್ರಿ, ಕರ್ತರೆ, ಈ ಸನ್ನಿವೇಶದ ಮುಖಾಂತರ ನಾವು ನಿಮ್ಮನ್ನ ನೋಡುತ್ತೇವೆ ಎಂಬುದಾಗಿ. I want to tell you, my brothers and sisters, I don't care what situation you're going to face in 2024 or until Jesus comes. ನಾನು ನಿಮಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಿಯ ಸಹೋದರ ಮತ್ತು ಸಹೋದರಿ, ನೀವು ಯಾವುದೇ ಪರಿಸ್ಥಿತಿಯನ್ನ ಈ ಒಂದು 2024ನೇ ಇಸವಿಯಲ್ಲಿ ಅಥವಾ ಯೇಸು ಸ್ವಾಮಿ ಬರೋದ್ರೊಳಗೆ ಎದುರಿಸಿದರೂ ಪರವಾಗಿಲ್ಲ. 2 Chronicles 20 has the answer. 2 ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ ಅದಕ್ಕೆ ಉತ್ತರವಾಗಿರುತ್ತದೆ. Turn to the Lord when you're afraid and say, we don't have the power. ನೀವು ಭಯಪಡುವಾಗ ಕರ್ತನ ಕಡೆ ತಿರ್ಕೊಂಡು ಹೇಳ್ರಿ, ಕರ್ತರೆ, ನಮಗೆ ಬಲ ಇಲ್ಲ ಅಂತ, we don't have the wisdom. ನಮಗೆ ಜ್ಞಾನ ಇಲ್ಲ ಕೂಡ ಅಂತ ಹೇಳ್ರಿ. Don't stop there, but our eyes are on you. We're trusting you. ಅಲ್ಲೇ ನಿಲ್ಬೇಡ್ರಿ, ನಮ್ಮ ಕಣ್ಣುಗಳು ನಿಮ್ಮ ಮೇಲಿದೆ, ನಾವು ನಿಮ್ಮಲ್ಲಿ ಭರವಸೆ ಇಡ್ತೇವೆ ಎಂಬುದಾಗಿ ಹೇಳ್ರಿ. And then the word of the Lord came through a prophet. ನಂತರ ಕರ್ತನ ವಾಕ್ಯವು ಪ್ರವಾದಿಯ ಮುಖಾಂತರ ಬರುತ್ತದೆ. In verse 15.
16. Go against them. 15 ಮತ್ತು 16ನೇ ವಚನ, ಅವರ ವಿರುದ್ಧವಾಗಿ ಹೋಗ್ರಿ ಎಂಬುದಾಗಿ ಬರುತ್ತಲ್ಲಿ. Verse 17. This is the great verse. 17ನೇ ವಚನ ಬಹಳ ಅದ್ಭುತವಾದಂತಹ ವಚನ ಇದು. It applies to us too. You don't have to fight. ನಿಮಗೆ ಕೂಡ ಅನ್ವಯಿಸುತ್ತದಿದು. ನೀವು ಯುದ್ಧ ಮಾಡಲು ಅವಶ್ಯವಿಲ್ಲ. You stand still and see the deliverance the Lord will bring for you. ನೀವು ನೆಲೆಯಾಗಿ ನಿಂತುಕೊಂಡು ಕರ್ತನು ನಿಮಗೆ ಮಾಡುವ ರಕ್ಷಣೆಯನ್ನ ನೋಡಿರಿ ಎಂಬುದಾಗಿ ಅಲ್ಲಿ ಹೇಳುತ್ತೆ. Again, don't be afraid. Go out, the Lord is with you. ಮತ್ತೊಮ್ಮೆ ಹೇಳತ್ ನೋಡ್ರಿ, ಹೆದರಬೇಡ್ರಿ, ನಾಳೆಯ ದಿವಸದವರೆಗೆ ಹೊರಟು ಹೋಗಿರಿ, ಕರ್ತನು ನಿಮ್ಮ ಸಂಗಡ ಇದ್ದಾನೆ ಅಂತ ಹೇಳುತ್ತೆ. These are verses you must remember in the Old Testament, some significant verses like ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯ ವಚನಗಳನ್ನ ನೀವು ನೆನಪಿಡಬೇಕು. ಇವೆಲ್ಲ ಒಂದು ರೀತಿ ಗುರುತರವಾದಂತ ವಚನಗಳು. those who honor me I will honor, 1 Samuel 2:30, and here 2 Chronicles 20:17. 1 ಸಮುವೇಲ 2:30, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. ಇಲ್ಲಿ 2 ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ 17ನೇ ವಚನ. You know, if you have the habit of underlining or coloring with red color or something, certain verses, here are some very important verses. ನಿಮಗೆ ಗೆರೆ ಎಳೆಯುವಂತ ಅಥವಾ ಗುರುತು ಮಾಡಿಕೊಳ್ಳುವಂತ ಆ ಒಂದು ಹವ್ಯಾಸ ಏನಾದರೂ ಇತ್ತು ಅಂದ್ರೆ ಇದೊಂದು ಬಹಳ ಪ್ರಮುಖವಾದಂತ ವಚನ, ಅದನ್ನ ಮಾಡಲು. I used to do that with my first Bible so that I could quickly look at some of these promises. ನನ್ನ ಮೊದಲ ಸತ್ಯವೇದದೊಟ್ಟಿಗೆ ನಾನು ಆ ರೀತಿಯಾಗಿ ಮಾಡ್ತಾ ಇದ್ದೆ. ಅದರಿಂದ ನಾನು ಬಹಳ ಬೇಗ ವಾಗ್ದಾನಗಳನ್ನ ತಲುಪಿ ಬಿಡ್ತಿದ್ದೆ. Powerful promises. You don't have to fight. Don't be afraid. Go forth. The Lord is with you. ಬಹಳ ಬಲಶಾಲಿಯಾದಂಥ ವಚನಗಳು. ನೀವು ಯುದ್ಧ ಮಾಡೋ ಅವಶ್ಯವಿಲ್ಲ, ಭಯಪಡಬೇಡ್ರಿ, ಹೋಗ್ರಿ, ಮುಂದೆ ಕರ್ತನು ನಿಮ್ಮ ಸಂಗಡ ಇದ್ದಾನೆ ಎಂಬುವಂಥದ್ದು. Think if you can face that the rest of the year like that. Whatever situation may arise, you don't have to fight. ನಿಮ್ಮ ಮಿಕ್ಕ ವರ್ಷಗಳಲ್ಲಿ ಈ ರೀತಿಯ ಪರಿಸ್ಥಿತಿಯನ್ನ ಎದುರಿಸುವುದನ್ನ ಯೋಚಿಸ್ರಿ. ಎಂತಹ ಪರಿಸ್ಥಿತಿ ಎದುರಾದರೂ ಕೂಡ ನೀವು ಹೋರಾಡೋ ಅವಶ್ಯಕತೆ ಇಲ್ಲ.